ಆಹೋ ದೇವ ಅರ್ಜುನ ವಂಶದಿಂದ ಸೋದಾನವನ್ನು ಸಿರ ತೆರೆಯುವ ನಂದನು ಶಾಪತಮ ಮಾಡಿದ 3 ಬಾಂಡಗಳ ಪೈಕಿ 2 ಬಾಂಡಗಳ ನಿಷ್ಫಲವಾಗಿರುವುದು. ಸ್ವಲ್ಪ ಶಾಂತನಾಗು ಅರ್ಜುನ. ಓ ರುಕ್ಮಿಣಿ ರಮಣ, ಅರ್ಜುನ ಇನ್ನು 1 ಬಾಣದಿಂದಲೇ ಇವನ ಸುಂದರವಾದ ಕಂದರಮ್ಮ ಹರಿಯದಿದ್ದರೆ ಉತ್ಕೃಷ್ಟವಾದ ದೊಡ್ಡದಕ್ಕೆ ಈಡಾಗುವನ್ನು ಕೇಳಿದೆಯ ಮುರಹರ. ಈ ಬಾಣನ್ನ ಅರ್ಜುನ ಹೇಳುವನೆ ಕೇಳು. ಕಮಲ ಜನ ಮೊದಲು ನಿಲ್ಲಿಸಿ ಸೋಮಧರನ ಮುಂಭಾಗದೋಳೆಲಸಿ ಸಮಭಾಗದೋಳನೆ ನೆಲಸಿ ರಾಮಾವತಾರದು ನೇಮದಿಂದಲಿಗೈದ ಆ ಮಹಾಪುಣ್ಯವನೆತ್ತೆ ನಿನ್ನಯ ಸಿರಗೆ ಭೂಮಿ ಗುರುಳಿಸು ನೀ ಸುಧನ್ವನ ಸಿರವ ದುಡುಕಬೇಡ ಅರ್ಜುನ, ದುಡುಕಬೇಡ. ಇದೇ ನಿನ್ನಯ ಕೊನೆಯ ಬಾಣ. ಪಾಂಡುತನಯ ಅಹೋ ದೇವಕಿ ತನಯ ರಿಪು ಮಂಡೆಯಂ ಖಂಡಿಸುವನೆಂದು ಕೋದಂಡಾಗದೋಳು ಪುಂಡರೀಕ ಭವನ ಕೈದು ನಿಲ್ಲಿಸಿರುವೆನು. ಕೋದಂಡದ ತುದಿಗೆ ಅಖಂಡ ಪರಶಿವನನ್ನೇ ನೇಮಿಸಿರುವೆನು. ಮಧ್ಯಭಾಗದೋಳು ನಾನೇ ವ್ಯಾಪಿಸಿ ಅಸ್ತ್ರಗಳ ರಾವುಗಳ ನೆಗೆಬಡಿಸಿ ರಾಮಾವತಾರದೋಳು ಎನ್ನ ಶರೀರವರು ತನಕ ಅರ್ಜಿಸಿದ ಪುಣ್ಯವನ್ನು ನಿನ್ನ ಬಾಣಕ್ಕೆ ಧಾರಿಸಿದನು. ಜಾಗ್ರತೆಯಿಂದ ಈ ಸುಧನ್ವನ ಶಿರವಂ ಸರಿದು ಈ ತ್ರಿಭುವನಗೋಳು ಕೀರ್ತಿಯಂ ಸಂಪಾದಿಸು ಫಲ್ಗುಣ ಬಿಡುಬಿಡು ಮಾನವ ಈ ಕ್ಷಣ. ಪಾಂಡವರ ಮಂಡಮಣ ಎಂದನಿಸಿದ ಪುಂಡರೀಕಾಕ್ಷನೇ, ಅಸುರ ಕುಲ ಶಿಕ್ಷಕರೇ, ಅಹೋ ಜಗತ್ಕರ್ತ ಸುಧನ್ವಾ, ಇಂದಿನ ದಿನ ಅರ್ಜುನನ ಪಕ್ಷ ವಹಿಸಿ ಅರ್ಜುನನ ಸಂಧಿಸಿದ ಅವತಾರಗಳು ನಾನಾ ವಿಧವಾಗಿ ಅರ್ಜಿಸಿದ ಪುಣ್ಯದ ರಾಶಿಯನ್ನು ಸೂರ್ಯಗೊಂಡವನು ನಾನು ಅಥವಾ ಈ ಅರ್ಜುನನು. ಆಹೋ ಕಪಟ ನಾಟಕನೇ, ನಿಷ್ಕಪಟದಿಂದ ಹೇಳು ಪಕ್ಷವಾಹನನೇ. ಸುಧನ್ವಾ, ಇಂದಿನ ದಿನ ಅರ್ಜುನನ ಪಕ್ಷ ವಹಿಸಲಿಲ್ಲ ಬಳಿರೆ ಏಕಕಾಲದಲ್ಲಿ ಕಟ್ಟಿಬಿಡಿಸಿ ಮೇಲಕ್ಕೆ ಬಂದರು. ನನ್ನ ತಕ್ಷಣ ಆ ಲಕ್ಷ್ಯ ಕೈಯದೆ ಕಾದಾಡುವನು. ಆಹೋ ಗರುಡಧ್ವಜನೇ, ಭಕ್ತ ಸುಧನ್ವಾ, ನಿನ್ನ ಸಮಕ್ಷದಲ್ಲಿಯೇ ಪಾರ್ಥನಾಸ್ತ್ರವನ್ನು ಕತ್ತರಿಸದಿದ್ದೊಡೆ ಅಯ್ಯೋ ಪಡೆದ ಮಾತೆಯು ತಕ್ಕ ಮಗನಲ್ಲವೆಂದು ಎನ್ನಂ ಧಿಕ್ಕರಿಸಬಹುದು. ಆಹೋ ವಿರೂಪಾಕ್ಷಸಕನೇ, ಭಕ್ತ ಸುಧನ್ವಾ, ನೀನು ಪಕ್ಷ ವಹಿಸಿದ ನಿನ್ನ ಬಾಣವನ್ನು ನಿನ್ನ ಭಕ್ತನಾದ ಸುಧನ್ವನೆಂಬ ದಕ್ಷನು ತೆರೆಯದಿರ್ತೊಡೆ ಊಸುರರು ಮಣಿಕರ್ಣಿಕ ಜಲದೊಳಿ ಏಕದಿಂದ ಶಿವರಾತ್ರಿ ಎಳಪು ವಿಶ್ವನಾಥನ ಪೂಜೆಯನ್ನ ಅಪವಿಂದದಿಂದ ಕಡೆಸ ದುರ್ಗತಿಯನ್ನು ಗೊತ್ತಗಲಿ. ಇದಕ್ಕೆ ವಿಶ್ವನಾಥನೇ ಸಾಕ್ಷಿಯಾಗಿರಲಿ. ಎಲ್ಲ ಈ ಕರಿ ಪಾರ್ತಾನೆ ಬಂಡ ಸುಧನ್ವನ ಕಡವ್ಯಾತಕ್ಕೆ ಬಳಿರ ನಿನ್ನ ಮಾರ್ಗಣ ನೋಡನ್ನ ತಾಣ ಅಂಶ ಶ್ರೀಮೂರ್ತಿಗಳ ದಿವ್ಯ ಶಕ್ತಿ ಎಂಬ ಧನುರ್ವೇದ ಮಂತ್ರ ಶಕ್ತಿ ಎಂಬಂತ ನಿನ್ನ ಮಂಡೆ ಎಂಬ ಖಂಡಿತವಾಗಿ ಖಂಡಿಸುವನು. ಆಗಿದ್ದರೆ ತಡವ್ಯಾತಕ್ಕೆ ತನ್ನಿದ್ದಾಗಲೇ ಬಂಡ ಮಾಡುವರು ನಿನ್ನ ಬೇರೆ ದುಂಡ. ಅದೇ ಪ್ರಕಾರವಾಗಿ ವ್ಯರ್ಥಕ್ಕೆ ನಿಲ್ಲದೆ ಬಂಡ